ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶರಣ ಜನಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥ ಸಖಾ. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವ ವರೆಣ್ಯನೆಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಹೀಗೆ ಭಗವಂತನ ಕಾರುಣ್ಯವನ್ನು ಮತ್ತೊಂದು ದೃಷ್ಟಿಯಲ್ಲಿ ಚಿಂತನೆಗೆ ಕೊಡ್ತಾರೆ. ಭಕ್ತಿಯಿಂದ ಆದರದಿ ಕರೆಯಲು, ಭಗವಂತನ ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿ ಅವನನ್ನು ಭಕ್ತಿಯಿಂದ ನಾವು ಆಹ್ವಾನ ಮಾಡಿದರೆ ತನ್ನವರು, ತನ್ನ ಭಕ್ತರು ಇದ್ದೆಡೆಗೆ ತಾನೇ ಬಂದು ಅವರನ್ನು ರಕ್ಷಣೆ ಮಾಡುತ್ತಾನೆ. ಅವರ ಕೂಗಿಗೆ ಓಗೊಟ್ಟು ತಾನು ಬರ್ತಾನೆ, ಬಂದು ಅವರನ್ನು ರಕ್ಷಣೆ ಮಾಡುತ್ತಾನೆ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಹೇಳ್ತಾರೆ. ಭಗವಂತನ ಏನು ಮಹಾತ್ಮೆಯನ್ನು ತಿಳಿದು ಭಕ್ತಿಯಿಂದ ಅವನನ್ನು ನಾವು ಕೂಗಬೇಕು. ಭಗವಂತನ ಬಗ್ಗೆ ಹಿಂದಿನ ಪದ್ಯಗಳಲ್ಲಿ ಸಾಕಷ್ಟು ಅವನ ಗುಣಗಳನ್ನು ಹೇಳಿದ್ದಾರೆ. ಅನಂತ ಗುಣ ಪರಿಪೂರ್ಣ, ಸಕಲ ವೇದ ಪ್ರತಿಪಾದ್ಯ, ಪರಮಕರುಣಿ, ಅವನು ಅವಿಕಾರಿ, ಸ್ವಗತ ಭೇದ ವಿವರ್ಜಿತ, ನಿತ್ಯಾನಂದ ದೇಹ, ಹೀಗೆಲ್ಲ ಭಗವಂತನ ಗುಣಗಳನ್ನು ಹಿಂದೆ ಹೇಳಿ ಇಂಥವನು ಪರಮ ಕರುಣಾಶಾಲಿ ಎನ್ನುವುದನ್ನು ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ರೀತಿಯಲ್ಲಿ ಅವನ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಕೊಡ್ತಾರೆ. ಶರಣಜನ ಮಂದಾರ. ಶರಣಜನ, ಶರಣ ಅಂದರೆ ರಕ್ಷಕ. ಶರಣಂ ಗೃಹರಕ್ಷಿತ್ರೋಹೋ ಅಂತ ಕೋಶ. ನಮ್ಮನ್ನು ರಕ್ಷಣೆ ಮಾಡುವವ ಶರಣ. ಇಂತಹ ಇವನು ನಮಗೆ ರಕ್ಷಕನಾಗಿದ್ದಾನೆ ಅಂತ ತಿಳಿದು ಅವನಲ್ಲಿ ಶರಣಾಗತಿ ಹೊಂದಿ ಬಂದ ಜನರು ಶರಣ ಜನರು. ಅವನೇ ರಕ್ಷಕ ಅಂತ ಭಾವಿಸಿ ಅವನಲ್ಲಿ ಶರಣು ಬಂದಿರತಕ್ಕಂತಹ ಜನರೇನಿದ್ದಾರೆ ಅವರು ಶರಣ ಜನರು. ಆ ಶರಣ ಜನರಿಗೆ, ತನ್ನಲ್ಲಿ ಶರಣಾಗತಿ ಹೊಂದಿ ಬಂದ ಜನರಿಗೆ ಮಂದಾರ. ಮಂದಾರ ಅಂದರೆ ಇದು ದೇವಲೋಕದ ಒಂದು ವೃಕ್ಷ. ಪಾರಿಜಾತ, ಮಂದಾರ, ಕಲ್ಪವೃಕ್ಷ ಇವೆಲ್ಲ ದೇವಲೋಕದ ವೃಕ್ಷಗಳು, ಮರಗಳು. ಆ ಕಲ್ಪವೃಕ್ಷಾದಿಗಳನ್ನು ಸೇವಿಸಿದಾಗ ನಮಗೆ ಬೇಕಾದ ಇಷ್ಟಾರ್ಥಗಳನ್ನು ಆ ವೃಕ್ಷಗಳು ಕೊಡುತ್ತವೆ. ಆದ್ದರಿಂದ ಅವನ ಕಲ್ಪವೃಕ್ಷ ಅಂತ ಕರೆಯುತ್ತಾರೆ. ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದರೆ ಸಾಕು, ಅದು ನಮ್ಮ ಕಲ್ಪಿತವಾದ ಪದಾರ್ಥವನ್ನು ಕೊಡುತ್ತದೆ. ಆದ್ದರಿಂದ ಅದನ್ನು ಕಲ್ಪವೃಕ್ಷ ಅಂತ ಕರೆಯುತ್ತಾರೆ. ಇಂತಹ ಮಂದಾರ ವೃಕ್ಷ, ಕಲ್ಪವೃಕ್ಷ ಅದರದ್ದು ಹೇಗೆ ನಾವು ಬಯಸಿದ್ದನ್ನು ಕೊಡುತ್ತದೋ ಹಾಗೆ ಶರಣಜನ ಮಂದಾರ. ಅವನೇ ನಮಗೆ ರಕ್ಷಕ ಅಂತ ಭಾವಿಸಿ ಶರಣಾಗತಿ ಹೊಂದಿದ ಜನರಿಗೆ ಸಕಲ ಮನೋಭೀಷ್ಟಗಳನ್ನು ಅಪಾರವಾಗಿ ಪೂರೈಸತಕ್ಕಂತಹ ಮಹಾಕರುಣಿ ನೀನು ಎನ್ನುವರಾಗಿ ಭಗವಂತನನ್ನು ಹೀಗೆ ಸ್ತೋತ್ರ ಮಾಡ್ತಾರೆ. ಶರಣ ಜನ ಮಂದಾರ ಅಂತ. ಮಂದಾರ ಇದು ಕಲ್ಪವೃಕ್ಷ, ದೇವಲೋಕದಲ್ಲಿರುವ ವೃಕ್ಷ. ಈ ಮಂದಾರ ವೃಕ್ಷ ಎಷ್ಟು ಸಮಯ ಫಲ ಕೊಡ್ತದೆ ಅಂದರೆ ಒಂದು ಕಲ್ಪ ಆಯುಷ್ಯ, ಒಂದು ಮನ್ವಂತರ ಕಾಲ. ಮನ್ವಂತರಕ್ಕೆ ಮತ್ತೆ ಬದಲಾವಣೆಗಳಾಗ್ತಿರ್ತವೆ ಸ್ವರ್ಗಾದಿ ಲೋಕಗಳಲ್ಲಿ. ಹಾಗಾಗಿ ಈ ಒಂದು ಮನ್ವಂತರ ಕಾಲ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ 30 ಕೋಟಿ ವರ್ಷಗಳಾಗಬಹುದು. ನಂತರ ಆದ್ದರಿಂದ ಮಂದಾರ ಇದು ಸುಮ್ಮನೆ ಇಷ್ಟಾರ್ಥಗಳನ್ನು ಕೊಡುವ ವೃಕ್ಷ ಅನ್ನುವಲ್ಲಿ ದೃಷ್ಟಾಂತ ಮಾತ್ರ. ಭಗವಂತನು ನಮ್ಮ ಇಷ್ಟಾರ್ಥಗಳನ್ನು ಕೊಡುತ್ತಾನೆ ಎನ್ನುವಲ್ಲಿ ಮಂದಾರ ವೃಕ್ಷ ಸಾಮಾನ್ಯವಾಗಿರತಕ್ಕಂತಹ ದೃಷ್ಟಾಂತ ಅಷ್ಟೇ. ಆದರೆ ಭಗವಂತ ನಿಜವಾದ ಮಂದಾರ, ಅನಂತ ಕಾಲದವರೆಗೆ ನಮಗೆ ಇಷ್ಟಾರ್ಥಗಳನ್ನು ಕೊಡುತ್ತಾನೆ. ಆದ್ದರಿಂದ ಮಂದಾರ ಅಂದರೆ ಸಾಮಾನ್ಯವಾದ ದೇವಲೋಕದ ಗಿಡ ಅಂತ ಅರ್ಥ ಅಲ್ಲ.
ಮಂದಾರ ಅಂದರೆ ಮಮ್ ಅಂದರೆ ಜ್ಞಾನ, ಮಮ್ ಅಂದರೆ ಜ್ಞಾನ. ಅದನ್ನು ದದಾತಿ ಕೊಡುತ್ತಾನೆ. ಆದ್ದರಿಂದ ಭಗವಂತ ಮಂದ ಅಂತ ಅನ್ನಿಸ್ತಾನೆ. ನೋಡಿರಿ, ನಮಗೆ ಯಾರಾದರೂ ಮಂದ ಅಂದರೆ ನಮಗೆ ದಡ್ಡ ಅಂತ ಅರ್ಥ. ಭಗವಂತನನ್ನು ಮಂದ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಯಾಕೆ? ಮಮ್ ದದಾತಿ ಇತಿ ಮಂದಃ, ಜ್ಞಾನವನ್ನು ಕೊಡುವವ ಅಂತ ಭಗವಂತನನ್ನು ಮಂದ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಮಂದ ಅರ ಉಂಟು, ಮಂದಾರ ಅನ್ನುವಲ್ಲಿ ಮಂದ ಅರ ಮಂದಾರ ಆರ, ಮಂದ ಆರ. ಆ ಅಂದರೆ ಚೆನ್ನಾಗಿ, ರ ಅಂದರೆ ರಮಯತಿ ಸಂತೋಷಗೊಳಿಸುತ್ತಾನೆ, ಆನಂದ ಕೊಡುತ್ತಾನೆ. ಜ್ಞಾನವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಜ್ಞಾನಪೂರ್ವಕವಾದ ಸಾಧನೆಗೆ ಆನಂದವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತನನ್ನು ಮಂದಾರ ಅಂತ ಕರೀತಾರೆ. ಜ್ಞಾನ ಕೊಟ್ಟು ಜ್ಞಾನದಿಂದ ಉಪಾಸನೆಯನ್ನು ಮಾಡಿಸಿ ಅಪಾರವಾಗಿರತಕ್ಕಂತಹ ಆನಂದವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತನನ್ನು ಮಂದಾರ ಅಂತ ಕರೀತಾರೆ. ಆದ್ದರಿಂದ ದಾಸರು ಈ ಪದ್ಯದಲ್ಲಿ ಶರಣಜನ ಮಂದಾರ ಅಂತ ಹೇಳ್ತಾ ಕಾಮದ ಅಂತಾರೆ ಮುಂದೆ. ಕಾಮದ, ಕಾಮದ ಅಂದರೆ ಕಮ್ ಅಂದರೆ ಸುಖ, ರಮ್ ಅಂದರೆ ಸುಖ. ಒಂದೊಂದು ಅಕ್ಷರವನ್ನು ಒಡೆದ ನೋಡಿದರೆ ಶಾಸ್ತ್ರದಲ್ಲಿ ಇಂತಹ ರೀತಿಯಲ್ಲಿ ಶಾಸ್ತ್ರದಲ್ಲಿ ಪದಗಳನ್ನು ಬಿಡಿಸಿ ಬಿಡಿಸಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು ಅಂತಾರೆ ಆಚಾರ್ಯರು. ಕಾರಣ, ಕಮ್ ಅಂದರೆ ಸುಖ. ಇಂತಹ ಸುಖ ಭಗವಂತ ಕೊಡ್ತಾನೆ. ಎಂಥಾದರೂ ಭಗವಂತ ಕೊಡೋ ಸುಖ ಅಂದರೆ ಅಮ ಕಾಮದ. ಕಮ್ ಸುಖವನ್ನು ಎಷ್ಟು ಕೊಡ್ತಾನೆ? ಅಮ ಅಮಿತವಾದ ಅನಂತವಾದ ಸುಖವನ್ನು ಕೊಡ್ತಾನೆ. ನೀನೇ ನನಗೆ ರಕ್ಷಕ, ನೀನಲ್ಲದೆ ಗತಿಯಿಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿದರೆ ಭಗವಂತ ಏನು ಮಾಡ್ತಾನೆ? ಮಂದಾರ ಜ್ಞಾನ ಕೊಟ್ಟು ಅಪಾರ ಸುಖ. ಆ ಅಪಾರ ಸುಖ ಅಂದರೆ ಎಂಥದ್ದು? ಅಮ ಅಮಿತವಾದ ಸುಖವನ್ನು ಕೊಡ್ತಾನೆ. ಅನಂತ ಕಾಲದವರೆಗೆ ಮೋಕ್ಷದಲ್ಲಿ ನಮ್ಮನ್ನಿಟ್ಟು ಮೋಕ್ಷ ಸುಖವನ್ನು ಅನಂತ ಕಾಲದವರೆಗೆ ಕೊಡ್ತಾನೆ. ಇಂತಹ ಕರುಣಿ ಅವನಾಗಿದ್ದಾನೆ. ಯಾವಾಗ ಕೊಡ್ತಾನೆ? ನಾವು ಅವನಲ್ಲಿ ಶರಣ ಹೊಂದಬೇಕು. ನೀನಲ್ಲದೆ ನನಗೆ ರಕ್ಷಕರಿಲ್ಲ ಅಂತ ಅವನಲ್ಲಿ ಶರಣ ಹೊಂದಿದಾಗ, ಶರಣ ಹೊಂದುವರದ ಜೊತೆಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನತಕ್ಕಂತಹ ವಿಶ್ವಾಸ, ಆ ವಿಶ್ವಾಸದಿಂದ ನಾವು ಅವನಲ್ಲಿ ಪ್ರಾರ್ಥಿಸಿದಾಗ, ಅವನಲ್ಲಿ ಶರಣಾಗತಿಯನ್ನು ಹೊಂದಿದಾಗ ಅಮಿತವಾದ ಸುಖವನ್ನು ಭಗವಂತ, ಅಮಿತವಾದ ಸುಖ ಅದು ಮೋಕ್ಷದಲ್ಲಿ ಏನೇ, ಸಂಸಾರ ಅವಸ್ಥೆಯಲ್ಲಿ ಅಮಿತವಾದ ಸುಖ ಇಲ್ಲ, ಮಿತವಾದ ಸುಖ, ಅಲ್ಪವಾದ ಸುಖ, ದುಃಖ ಮಿಶ್ರವಾದ ಸುಖ ಸಂಸಾರದಲ್ಲಿ. ಆದ್ದರಿಂದ ಅಮಿತವಾದ ಸುಖವನ್ನು ಕೊಡ್ತಾನೆ. ಕಾಮದ ಅಮಿತವಾದ ಸುಖವನ್ನು ಕೊಡ್ತಾನೆ ಅಂದರೆ ಮೋಕ್ಷವನ್ನೇ ಕೊಡ್ತಾನೆ, ಮೋಕ್ಷಪ್ರದನಾಗಿದ್ದಾನೆ. ಇಂತಹ ಶರಣಾಗತಿ ಹೊಂದಿ ಸ್ತೋತ್ರ ಮಾಡುವ ಮೂಲಕ ನಮಗೆ ಅನಂತ ಸುಖವನ್ನೇ ಕೊಡತಕ್ಕಂತಹ, ಮೋಕ್ಷವನ್ನು ಕರುಣಿಸತಕ್ಕಂತಹ ಪರಮ ಕರುಣಾಳು ಭಗವಂತ ಅಂತ ನಾವು ಚಿಂತನೆ ಮಾಡಬೇಕು. ಶರಣ ಜನಮಂದಾರ ಶಾಶ್ವತ, ಶಾಶ್ವತ ಅಂತ ಅವನನ್ನು ಕರೀತಾರೆ. ಶಾಶ್ವತ ಅಂದರೆ ಶಶ್ವರೇಕ ಪ್ರಕಾರ ಅಂತ, ಎಲ್ಲ ಕಾಲಕ್ಕೂ ಒಂದೇ ಥರ ಇರತಕ್ಕಂಥವ. ಅದಕ್ಕೆ ಶ್ರೀಮದ್ ಆಚಾರ್ಯರು ರಾಮಾಯಣದ ಕಥೆಯನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ರಾಮಲಕ್ಷ್ಮಣ ಭರತ ಶತ್ರುಘ್ನರು ದಶರಥನ ಮನೆಯಲ್ಲಿ ಬೆಳೆದರು ಅನ್ನುವ ಕಥೆಯನ್ನು ಹೇಳಿ, ರಾಮ ಬೆಳೆದ ಅಂದರೆ ಏನು? ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅಪೇಕ್ಷಲೋಕಸ್ಯ ಹಿ ಮಂದದೃಷ್ಟಿಂ. ಭಗವಂತ ಹುಟ್ಟಿದ, ಬೆಳೆದ, ಬಾಲಕನಾದ, ತರುಣನಾದ, ವೃದ್ಧನಾದ, ಅವನಿಗೆ ಯಾವ ವಿಕಾರಗಳು ಇಲ್ಲ. ಮತ್ತು ಕಥೆ ಹೇಳುವಾಗ ಬೆಳೆದ ಅಂತ ಹೇಳಬೇಕು. ಆದ್ದರಿಂದ ಶಶ್ವರೇಕ ಪ್ರಕಾರನಾದ ಭಗವಂತನನ್ನು ಬೆಳೆದ ಅಂತ ಅಪೇಕ್ಷಲೋಕಸ್ಯ ಹಿ ಮಂದದೃಷ್ಟಿಂ. ಆ ಅಭಿವೃದ್ಧಿಗಳನ್ನು, ಕ್ಷೀಣತೆಯನ್ನು ಹೇಳೋದು ಯಾವ ದೃಷ್ಟಿಯಿಂದ? ಜಗತ್ತಿನ ಮಂದದೃಷ್ಟಿಯಿಂದ. ಅವನ ಕಥೆ ಹೇಳುವಾಗ ಹಾಗೆ ಹೇಳಿದ ಕ್ಷಣಕ್ಕೆ
ಅವನು ಸಣ್ಣವನಿದ್ದ ಬೆಳೆದ ಅಂತಿಲ್ಲ. ಅವನು ಶಶ್ವದೇಕ ಪ್ರಕಾರ ಲೋಕದೃಷ್ಟಿಯಿಂದ ಕಷೆ ಹಾಗೆ ಹೇಳುವುದೇ ಹೊರತು ಅವನಿಗೆ ವೃದ್ಧಿ ಹ್ರಾಸಗಳಿಲ್ಲ. ಬೆಳೆದ, ಚಿಕ್ಕವನಾಗಿದ್ದ, ಮುಪ್ಪು ಬಂತು, ಇದು ಯಾವುದೂ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ಥರನಾಗಿರತಕ್ಕಂತಹ ನಿರ್ವಿಕಾರನಾಗಿರತಕ್ಕಂತಹ ಭಗವಂತನನ್ನು ಶಾಶ್ವತ ಅಂತ ಕರೀತಾರೆ ಇಲ್ಲಿ ದಾಸರು. ಇಂತಹ ನಿರ್ವಿಕಾರ ಚರಿತನಾಗಿರತಕ್ಕಂಥವನಾಗಿದ್ದೀರಿ. ನಿನಗೆ ಹುಟ್ಟು, ಸಾವು, ಬೆಳವಣಿಗೆ, ವೃದ್ಧಿ, ಹ್ರಾಸ, ವಿಕಾರ ಯಾವುದೂ ಇಲ್ಲ. ಇಂಥ ಸ್ವರೂಪನೇನದು ಅಂತ ಭಗವಂತನ ಸ್ವರೂಪವನ್ನು ಹೀಗೆ ತಿಳಿಯಬೇಕಂತ ಅವನ ಕರುಣೆಯನ್ನು ಹೇಳ್ತಾ ಇದ್ದಾರೆ ಸಂಧಿಯಲ್ಲಿ. ಆದ್ದರಿಂದ ಅವನ ಕರುಣೆ, ಭಗವಂತನ ಈ ಎಲ್ಲ ಗುಣಗಳು ನಮಗೆ ಚಿಂತನೆಗೆ ಬಂದರೆ ಬರಬಹುದು, ಬಾರದೇ ಇರಬಹುದು. ಅವನು ಪರಮ ಕರುಣಾಶಾಲಿ, ಕರುಣೆಯಾಗಿದ್ದಾನೆ ಅನ್ನುವ ಚಿಂತನೆಯಂತೂ ನಮಗೆ ಅವಶ್ಯವಾಗಿ ಬರಬೇಕು ಅನ್ನುವ ಅರ್ಥದಲ್ಲಿ ಮತ್ತೊಮ್ಮೆ ಅದನ್ನು ಜ್ಞಾಪಕ ಮಾಡ್ತಾರೆ. ಕರುಣಿ, ಶಾಶ್ವತ ಕರುಣಿ, ಶರಣ ಜನ ಮಂದಾರ ಶಾಶ್ವತ ಕರುಣಿ. ಮತ್ತೆ ಅಂಥವನಿವನು ಕಮಲಾಕಾಂತ, ಕಮಲಾಯಾಹ ಕಾಂತಃ, ಕಮಲಾಕಾಂತ ಯಶಸ್ಸಃ. ಎರಡು ಥರದಿಂದ ಇದನ್ನು ಜೋಡಿಸ್ತಾರೆ ಶಾಸ್ತ್ರಕಾರರು. ಕಮಲಾಯಾಹ ಕಾಂತಃ, ಲಕ್ಷ್ಮೀದೇವಿಗೆ ಒಡೆಯನಾಗಿದ್ದಾನೆ. ಲಕ್ಷ್ಮೀದೇವಿ ಮನಸ್ಸನ್ನು ಹರಿಸಿ ತನ್ನ ಕಡೆಗೆ ಅಪಹರಿಸಿ ಅವನನ್ನು ಆಳುವ ಸಾಮರ್ಥ್ಯ ಇವನದಾಗಿದೆ. ಇಂತಹ ಕಮಲಾಕಾಂತ ಲಕ್ಷ್ಮೀಪತಿಯಾಗಿದ್ದಾನೆ. ಲಕ್ಷ್ಮೀ ಸಕಲ ಸೌಭಾಗ್ಯದ ದೇವತೆ, ಸಕಲ ಸಂಪತ್ತಿನ ದೇವತೆ. ಆದ್ದರಿಂದ ಅಂತಹ ಲಕ್ಷ್ಮೀದೇವಿಗೂ ಇವನು ಒಡೆಯ. ಅವಳ ಬಡೆತನವೂ ಕೂಡ ಇವನ ಅಧೀನ. ಏಕೆ ಅವಳಿಗೂ ಒಡೆಯ ಇವ. ಅದರಿಂದ ನಮಗೆ ಸಂಪತ್ತು ಬೇಕು ಅಂತ ಅಪೇಕ್ಷೆ ಇರ್ತದೆ ಅಲ್ವಾ. ಸಂಪತ್ತು ಬೇಕು ಅಂದರೆ ಕೇವಲ ಲಕ್ಷ್ಮೀ ಆರಾಧನೆ ಇಲ್ಲ, ಲಕ್ಷ್ಮೀಪತಿ ಆರಾಧನೆ ಮಾಡಬೇಕು. ನಿತ್ಯ ಅಭಿಯೋಗಿಗಳವರು ಲಕ್ಷ್ಮೀನಾರಾಯಣರು ನಿತ್ಯ ಅಭಿಯೋಗಿಗಳು. ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಒಟ್ಟಿಗೆ ಇರ್ತಾರೆ, ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದೇ ಇಲ್ಲ. ಹೀಗೆ ಅವನ ಸ್ವರೂಪವನ್ನು ನಾವು ತಿಳಿಯಬೇಕಂತ ಅದಕ್ಕೆ ಕಮಲಾಕಾಂತ ಅಂತಾರೆ. ಕಮಲ ಮತ್ತು ಅವಳ ಕಾಂತ ಅಥವಾ ಕಮಲಾ ಕಾಂತ ಯಶಸ್ಸಃ. ಕಮಲ ಯಾವಾತನಿಗೆ ಹೆಂಡತಿಯಾಗಿದ್ದಾಳೋ ಅವನು ಕಮಲಾಕಾಂತ. ಲಕ್ಷ್ಮೀಪತಿ ಎರಡರ್ಥದಲ್ಲಿಯೂ ಲಕ್ಷ್ಮೀಪತಿ ಅಂತಲೇ ಅರ್ಥ. ಇಂತಹ ಲಕ್ಷ್ಮೀಪತಿ ಅಂದರೆ ಲಕ್ಷ್ಮೀದೇವಿಯು ನಿನ್ನ ಒಡೆತನಕ್ಕೆ ಒಳಪಟ್ಟಿದ್ದಾಳೆ. ಯಾವ ಸೌಭಾಗ್ಯಾಭಿಮಾನಿನಿ, ಯಾವ ಸಂಪತ್ತಿನ ಒಡತಿಯಾದ ಲಕ್ಷ್ಮೀದೇವಿಯೂ ಕೂಡ ನಮಗೆ ಸಂಪತ್ತು ಕೊಡಬೇಕಾದರೆ ಅದು ನೀನು ಅವಳಲ್ಲಿ ನಿಂತು ಕೊಡಿಸಿದರೆ ನಮಗೆ ಸಂಪತ್ತು ಬಂದಿತು. ಕೊಡುವ ಸ್ವಾತಂತ್ರ್ಯ ಲಕ್ಷ್ಮೀದೇವಿಗೂ ಇಲ್ಲ. ಇಂತಹ ಲಕ್ಷ್ಮೀದೇವಿಯ ಒಡೆತನ ನಿನ್ನದೊಂದು ಭಾಗ್ಯ. ಇಂತಹ ಸ್ವತಂತ್ರ ನೀನಾಗಿದ್ದೀರಿ ಅನ್ನುವುದನ್ನು, ಲಕ್ಷ್ಮೀನಾರಾಯಣರ ಅಭಿಯೋಗಿತ್ವವನ್ನು, ಭಗವಂತನ ಅಪಾರವಾದ ಒಡೆತನವನ್ನು ಚಿಂತನೆಗೆ ಕೊಡ್ತಾರೆ ಈ ಶಬ್ದದಿಂದ. ಲಕ್ಷ್ಮೀಕಾಂತ ಕಾಮದ ಪರಮಪಾವನತರ. ಭಗವಂತ ಹಿಂದೆ ಹೇಳಿದಂತೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂದದ್ದನ್ನು ಇಲ್ಲಿ ಅದನ್ನು ಎರಡನ್ನೂ ಹೇಳ್ತಾರೆ. ಪರಮ ಮಂಗಲ ಚರಿತ ಅಂತಲೂ ಹೇಳ್ತಾರೆ, ಪರಮ ಪಾವನತರ ಅಂತಲೂ ಹೇಳ್ತಾರೆ. ಭಗವಂತ ಪವಿತ್ರನಾಗಿದ್ದಾನೆ, ಪಾವನತರ. ಅವನಿಗಿಂತ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ಸುಮಂಗಲ ಚರಿತ, ಅವನ ಚರಿತ್ರೆಗಳು ಪರಮ ಮಂಗಲಕರವಾಗಿರತಕ್ಕಂಥದ್ದಾಗಿದೆ. ಅಂದರೆ ಏನರ್ಥ ಅಂದರೆ ಅವನ ಪಾವನತ್ವವನ್ನು ಚಿಂತನೆ ಮಾಡುವುದರಿಂದ ನಾವು ನಮ್ಮ ಅಮಂಗಲವನ್ನೆಲ್ಲ ಕಳ್ಕೊಂಡು ನಾವು ಪವಿತ್ರ ಆಗ್ತೀವಿ. ಅವನು ಮಂಗಲ ಚರಿತ ಅಂತ ಅವನ ಚರಿತ್ರೆಗಳನ್ನು ನಾವು ಅನುಸಂಧಾನ ಮಾಡಿದರೆ ನಮಗೆ ಮಾಂಗಲ್ಯ ಉಂಟಾಗ್ತದೆ. ಆದ್ದರಿಂದ ಭಗವಂತ ನಮಗೆ ಮಂಗಲವಾಗಬೇಕು, ನಾವು ಪವಿತ್ರರಾಗಬೇಕು. ನಾವು ಪವಿತ್ರರಾಗಬೇಕಾದ್ರೆ ಭಗವಂತನ ಚಿಂತನೆ ಬೇಕು. ಭಗವಂತನ ಚರಿತ್ರೆ ಪರಮ ಮಂಗಲಕರವಾರದು ಅನ್ನತಕ್ಕಂತಹ ಚಿಂತನೆ ನಮಗೆ ಬಂದಾಗ ನಾವು ಪವಿತ್ರವಾಗ್ತೇವೆ, ನಾವು ಮಾಂಗಲ್ಯವನ್ನು ಪಡೆಯತಕ್ಕಂಥವರಾಗ್ತೇವೆ ಅಂತ ಹೀಗೆ ಭಗವಂತನನ್ನು ಈ ಪದ್ಯದಲ್ಲಿ ನಾನಾ ವಿಧವಾಗಿ ಚಿಂತನೆ ಮಾಡ್ತಾ ಅವನ ಕಾರುಣ್ಯವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಈ ಪದ್ಯದ ಇನ್ನೂ ಕೆಲವು ಚಿಂತನೆಗಳನ್ನು ನಾಳಿನ ದಿನ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.